ಸರ್, ಈಗ ಟಿಕೆಟ್ ಅನೌನ್ಸ್ ಆಗಿದೆ, ಅವಕಾಶ ಮತ್ತೊಮ್ಮೆ ಸಿಕ್ಕಿದೆ, ಏನು ಹೇಳ್ತೀರಿ? ಮತ್ತೊಮ್ಮೆ ಪಕ್ಷದ ಅವಕಾಶ ಸಿಕ್ಕಿದೆ. ಮತ್ತೊಮ್ಮೆ ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡುವಂತ ಒಂದು ಅವಕಾಶವನ್ನ, ಆಶೀರ್ವಾದವನ್ನ ನಮ್ಮ ಕೇಂದ್ರೀಯ ನಾಯಕರು ಮತ್ತೆ ನಮ್ಮ ರಾಜ್ಯದ ನಾಯಕರು ಹಾರೈಸಿದ್ದಾರೆ. ಮತ್ತೆ ನನ್ನ ಹೆಸರನ್ನ ಮತ್ತೊಮ್ಮೆ ನಿಲ್ಲುವಂತ ಒಂದು ಅವಕಾಶಕ್ಕೆ ಘೋಷಣೆ ಮಾಡಿದ್ದಾರೆ. ಪಕ್ಷದ ಎಲ್ಲ ನಾಯಕರಿಗೆ ನಾನು ತಮ್ಮ ಮುಖಾಂತರ ಹೃತ್ಪೂರ್ವಕವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ಕಾರ್ಯಕರ್ತರನ್ನ ಎಲ್ಲರನ್ನು ಒಟ್ಟಾಗಿ ಜೋಡಿಸ್ಕೊಂಡು ಈ ನಾಳೆ ನಡೆಯುವಂಥ ಈ ಒಂದು ಚುನಾವಣೆಯಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಸಂಕಲ್ಪ ಇದೆ, 370+ ಬಿಜೆಪಿ ಆಗಬೇಕು, 400+ NDA ಆಗಬೇಕು ಅಂತ ಹೇಳಿ ಕನಸೇನಿದೆ. ಅದಕ್ಕೆ 100% ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವತಿಯಿಂದ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ, ಸಂಘಟನೆ ಹಾರೈಕೆಯಿಂದ ಆ 370+ ಅಲ್ಲಿ ಶಿವಮೊಗ್ಗ ಕ್ಷೇತ್ರ ಕೂಡ ಸೇರಿಸಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡಬೇಕು. ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನು, ಮೋದಿಜಿಯವರು ಕೊಟ್ಟಂಥ ಯೋಜನೆಗಳನ್ನು ಈಗಾಗಲೇ ಜನರಿಗೆ ಮುಟ್ಟುವಂಥ ಪ್ರಯತ್ನ ಆಗಿದೆ. ಅದನ್ನು ಅವರ ಗಮನಕ್ಕೆ ತಂದು ಮತವಾಗಿ ಪರಿವರ್ತನೆ ಮಾಡುವಂಥ ಕೆಲಸ. ಯಾಕಂದರೆ ವಾತಾವರಣ ತುಂಬ ಚೆನ್ನಾಗಿದೆ. ಅದೇ ಆ ವಾತಾವರಣ ಓಟಾಗಿ ಪರಿವರ್ತನೆ ಮಾಡಲಿಕ್ಕೆ ಏನು ಬೇಕು ಆ ದಿಕ್ಕಲ್ಲಿ ಎಲ್ಲ ರೀತಿಯಂತ ಒಂದು ಹೋಮ್ವರ್ಕ್ ಅನ್ನ ಮಾಡ್ತೀವಿ. ತುಂಬಾ ಒಳ್ಳೆ ರೀತಿಯಲ್ಲಿ ಆಗಿದೆ. ಈಗಾಗಲೇ 2-3 ಸಮಾವೇಶಗಳಾಗಿದೆ. ನನ್ನ ಯೋಗ ಗೌರವ ಪ್ರಧಾನಮಂತ್ರಿಗಳೇ ನಾಳೆ 18ನೇ ತಾರೀಕಿಗೆ ಶಿವಮೊಗ್ಗ ಕ್ಷೇತ್ರಕ್ಕೆ ಬರ್ತಿರೋದ್ರಿಂದ ಇನ್ನೂ ಹೆಚ್ಚಿನ ಒಂದು ದೊಡ್ಡ ಒಂದು ಆಶೀರ್ವಾದ. ಮತ್ತೆ ಜನರು ಕೂಡ ಹತ್ತಿರಿಂದ ಪ್ರಧಾನಮಂತ್ರಿಗಳನ್ನ ಇಷ್ಟೆಲ್ಲ ಯೋಜನೆಗಳನ್ನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಾಗ ಅಂತ ವ್ಯಕ್ತಿಗೆ ತುಂಬಾ ಹತ್ತಿರದಿಂದ ಬಂದು ಒಂದು ನೋಡ್ಕೊಂಡು ಅವ್ರ ಮಾತನ್ನು ಕೇಳುವಂತ ಅಪೇಕ್ಷೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿದೆ. ಹಾಗಾಗಿ ಅವಕಾಶ ಸಿಕ್ಕಿರೋದು ಒಂದು ಶಕ್ತಿ ನಮಗೆ. ಒಳ್ಳೆ ಈ ನಡುವೆ ಈಶ್ವರಪ್ಪನವರು ಏನೋ ಒಂದು ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಹಾವೇರಿ ಸಿಗ್ತಾ ಇಲ್ಲ, ಮತ್ತೆ ನನ್ನ ಅಭಿಮಾನಿಗಳು ಶಿವಮೊಗ್ಗದಿಂದ ಕಂಟೆಸ್ಟ್ ಮಾಡೋದಕ್ಕೆ ಒತ್ತಡ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಮಾರ್ಚ್ 15ನೇ ತಾರೀಕು ಸಭೆ ಕರೆದಿರುವಂಥದ್ದು. ಆ ಜಾಗದಲ್ಲಿ ಯಾರಿದ್ರು ಕೂಡ ನೋವಾಗ ಸಹಜ. ಗೌರವಂತ ಈಶ್ವರಪ್ಪನವರು ನಮ್ಮ ನಾಯಕರು, ನಮ್ಮ ಕಾಂತೇಶ್ವರೆಲ್ಲ ನಾವೆಲ್ಲ ಒಡನಾಡಿಗಳು. ಪಾಪ ಒಂದು ಅಪೇಕ್ಷೆ ಇತ್ತು. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಗೌರವಂತ ಈಶ್ವರಪ್ಪನವರು ಆ ಕುಟುಂಬ, ಹಿಂದುತ್ವ, ಸಂಘಟನೆ ಅಂತ ಹೇಳಿದಾಗ ಎಂತೆಂಥ ವಿಚಾರಗಳು, ಸಮಸ್ಯೆಗಳು, ಸವಾಲುಗಳು ಬಂದಾಗೂ ಕೂಡ ಸಂಘಟನೆ ಚೌಕಟ್ಟನ್ನು ದಾಟಿ ಯಾವತ್ತೂ ಕೂಡ ಚಿಂತನೆಯನ್ನು ಮಾಡಿಲ್ಲ. ಈಗಾಗಲೇ ಪೂರ್ವಭಾವಿ ಸಭೆಯನ್ನು ಕೂಡ ಕರೆದಿ ಅಂತ ಪತ್ರಿಕೆಯಲ್ಲಿ ಬಂತು. ನಂಗೆ ವಿಶ್ವಾಸ ಇದೆ, ಗೌರವಂತ ಈಶ್ವರಪ್ಪನವ್ರು ಇರ್ಬೋದು, ಅವರ ಜೊತೆ ಇರುವಂಥ ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಸಹಜವಾಗಿ ಈ ಸಂದರ್ಭ ನಾವು ಆಗೋದು ಸಹಜ. ಒಂದು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿದಾಗ ಅರೆ ಈಗ ಯಾವ ಕಾರಣಕ್ಕೆ ಆಗಲಿಲ್ಲ ಅದು ನನಗೆ ಆ ವಿಚಾರ ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ವಿಶ್ವಾಸ ಇದೆ ನನಗೆ, ಗೌರವಂತ ನಮ್ಮ ನಾಯಕರಂತ ಈಶ್ವರಪ್ಪನವ್ರು ಇರ್ಬೋದು, ಕಾಂತೇಶ್ ಇರ್ಬೋದು, ಮತ್ತು ಅವರ ಜೊತೆಗಿರುವಂಥ ಕಾರ್ಯಕರ್ತರು ಇರ್ಬೋದು, ಅವ್ರು ಯಾವತ್ತೂ ಕೂಡ ಸಂಘಟನೆ ಹಿತಕ್ಕೋಸ್ಕರ ಯೋಚನೆ ಮಾಡುವಂಥವ್ರು. ಸೊ ಒಳ್ಳೆ ರೀತಿಯಲ್ಲಿ ಸಭೆಯಿಂದ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ನಂಗೆ ವಿಶ್ವಾಸ. ಇನ್ನೊಂದು ಮಾತು ಹೇಳಿದ್ದಾರೆ, ಯಡಿಯೂರಪ್ಪನವರು ನನಗೆ ಮೋಸ ಮಾಡಿದ್ರು, ಹಾವೇರಿಯಲ್ಲಿ ಬೊಮ್ಮಾಯಿ ಅವರಿಗೆ ಕೊಡಿಸೋ ಆಸಕ್ತಿ ಅಂತ ಶೋಭಾ ಕರಂದ್ಲಾಜೆ ಆಸಕ್ತಿ ನನ್ನ ಮಗನಿಗೆ ಕೊಡಿಸಲು ತೋರಿಸ್ತಿಲ್ಲ, ಅವ್ರ ಕೈಲಿ ಇತ್ತು. ಆಮೇಲೆ ಅವ್ರು ಹೇಳಿದ ಹಿನ್ನೆಲೆ ಕಳೆದ 2 ವರ್ಷದಿಂದ ಕಾಂತೇಶ್ ಸಾಕ್ಷಿದ್ರು ಓಡಾಡಿದ್ದ, ಸಂಘಟನೆ ಕೊಟ್ಟಿದ್ರು, ನಾನೇ ಬಂದು ಗೆಲ್ಲಿಸ್ಕೊಡ್ತೀನಿ, ಟಿಕೆಟ್ ಕೊಡಿಸ್ತೀನಿ ಅಂತ. ಇಲ್ಲ, ಒಂದ್ ಕಡೆ ತಪ್ಪು ಕಲ್ಪನೆ ಆಗಿದೆ. ಅವಕಾಶ ಸಿಕ್ಕಾಗ ಮಾತಾಡ್ತೀನಿ, ನಾನು ಮಾತಾಡ್ತೀನಿ. ತಾಯಿಯ ಕತ್ತನ್ನ ಇಸುಕುವಂತ ಕೆಲಸ ಕುಟುಂಬದ ಕೈಲಿ ಪಕ್ಷ ಇದೆ. ಈಗ ಪಕ್ಷದ ನಾಯಕರು ಉತ್ತರ ಕೊಡ್ತಾರೆ ಅದಕ್ಕೆ. ಅಲ್ಲ, ಇದು ಈ ತರ ಆಯ್ತು ಅಂದ್ರೆ ಈಗ ಪಕ್ಷದ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಆಗಿರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ಸಹಜವಾಗಿ ನೋವಾದಾಗ ಈ ತರ 2-3 ಮಾತುಗಳನ್ನು ಆಡಿದ್ದಾರೆ. ನಂಗೆ ವಿಶ್ವಾಸ ಇದೆ, ಇನ್ನೊಂದು 2 ದಿನದಲ್ಲಿ ಇದೆಲ್ಲದೂ ಕೂಡ ತಿಳಿಯಾಗುತ್ತೆ. ಮತ್ತೆ ಯಾವತ್ತೂ ಕೂಡ ಅವ್ರ ಪಕ್ಷದ ಚೌಕಟ್ಟು ಬಿಟ್ಟು ಚಿಂತನೆ ಮಾಡಿದಂಥವರೆಲ್ಲ ಒಂದು ಒಳ್ಳೆ ರೀತಿಯಂತ ಒಂದು ಇನ್ನೊಂದು 2-3 ದಿನದಲ್ಲೆಲ್ಲ ಒಂದು ಅದು ಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ. ಸಂಪರ್ಕ ಮಾಡಿ ಮಾತಾಡೋಂಥ ಪ್ರಯತ್ನ ಮಾಡಿದ್ದಾರೆ ನಿನ್ನೆವರೆಗೂ ನಾವು ಅವರೆಲ್ಲ ಮಾತಾಡ್ತೀವಿ, ಭೇಟಿ ಮಾಡ್ತೀನಿ. ಅದೇನು ಗೌರವಂತ ಈಶ್ವರಪ್ಪನವ್ರು ಭೇಟಿ ಮಾಡೋದು ನನಗೇನು ಹೊಸದೇನಲ್ಲ. ದಿನ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಫೋನಲ್ಲಿ ಟಚಲ್ಲಿ ಇರ್ತೀವಿ. ನಾನು ನಾಳೆ ನಡೆದಲ್ಲಿ ಹೋಗಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.